ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2-3 ದಿನಗಳಿಂದ ಏರ್ಟೆಲ್ನ ಒಂದು ನೆಟ್ವರ್ಕ್ ಸಮಸ್ಯೆ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ಈ ಯೂಟ್ಯೂಬರ್ಸ್ ಆಗಿರಬಹುದು ಅಥವಾ ಈ ಫೋನ್ನಲ್ಲೇ ಕೆಲಸ ಮಾಡ್ತಿರುವಂತಹವರಾಗಿರಬಹುದು, ನೆಟ್ವರ್ಕ್ ಇಂದಾನೇ ಅವರ ಜೀವನ ನಡೀತಾ ಇರುತ್ತೆ ನೋಡಿ, ಅಂತಹವರಿಗೆ ತುಂಬಾನೇ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಏರ್ಟೆಲ್ ಒಂದು ಯೂಸರ್ಸ್ ಏನಿದ್ದಾರೆ ಅವರಿಗೆ ತೀವ್ರ ಒಂದು ಸಂಕಷ್ಟ ಎದುರಾಗಿದೆ ಅಂದರೆ ಸುಳ್ಳಾಗೋದಿಲ್ಲ. ಇಂಟರ್ನೆಟ್ ಸಂಪರ್ಕ ಇಲ್ಲ, ಕರೆ ಸೌಲಭ್ಯ ಇಲ್ಲ, ಕಾಲ್ ಮಾಡೋಕ್ಕೂ ಆಗ್ತಾ ಇಲ್ಲ, ಮೆಸೇಜ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲದೆ ಎಲ್ಲ ಸೇವೆಗಳು ಕೂಡ ಸ್ಥಗಿತಗೊಂಡ್ಬಿಟ್ಟಿದ್ವು. ಇವತ್ತಂತೂ ತುಂಬಾನೇ ಅತಿ ಆಗ್ಬಿಟ್ಟಿತ್ತು. ಇವತ್ತಂತೂ ಮಾತ್ರ 1 ಗಂಟೆವರೆಗೂ ನೆಟ್ವರ್ಕ್ ಸಿಗದೆ ಪರದಾಡಿದ್ದಂತೂ ಸಾಕಷ್ಟು. ಈ ಒಂದು ಪ್ರಾಬ್ಲಮ್ನಿಂದಾಗಿ ಪ್ರತಿದಿನ ಕೆಲಸ ಮಾಡ್ತಿರುವಂತಹ ವ್ಯಾಪಾರಸ್ಥರು, ವಹಿವಾಟುಗಳು ಆಗಿರಬಹುದು, ಫೋನ್ ಪೇ, ಗೂಗಲ್ ಪೇ, ಈ ರೀತಿ ಎಲ್ಲವೂ ಕೂಡ ಒಂದು ಕ್ಷಣ ಸ್ತಬ್ಧವಾಗಿಬಿಡ್ತು ನೋಡಿ. ಏನೋ ಒಂಥರ ಈ ಪ್ರಪಂಚನೇ ನಿಂತುಬಿಟ್ಟಿದೆ ಅನ್ನುವಂತಹ ಒಂದು ಫೀಲು ಈ ಏರ್ಟೆಲ್ ಗ್ರಾಹಕರಲ್ಲಿ ಮೂಡಿದ್ದಂತೂ ಸತ್ಯ. ಏರ್ಟೆಲ್ ಸಂಸ್ಥೆ ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಬೇಕು ಅನ್ನುವಂತಹ ಪ್ರಾರ್ಥನೆ ಎಲ್ಲರಲ್ಲಿ ಇದೆ. ಅದೇ ರೀತಿ ಅವರು ಕೂಡ ಭರವಸೆಯನ್ನ ನೀಡಿದ್ರು. ಈ ರೀತಿ ಪದೇ ಪದೇ ಉಂಟಾಗುವ ಸಮಸ್ಯೆಗಳಿಂದ ಬಳಕೆದಾರರಲ್ಲಿ ಅತೃಪ್ತಿ ಹೆಚ್ಚಾಗುವುದಲ್ಲದೆ, ಈ ರೀತಿ ಆದ್ರೆ ಆ ಕಂಪನಿಯ ಮೇಲೆ ಇದ್ದಂತಹ ಟ್ರಸ್ಟ್ ಮುರಿದು ಬೀಳ್ತದೆ ಮತ್ತು ಗ್ರಾಹಕರು ಬೇರೆ ಒಂದು ಕಂಪನಿಗೆ ಅಂದ್ರೆ ಬೇರೆ ಒಂದು ಸಿಮ್ಗೆ ಪೋರ್ಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ. ಇನ್ನು ಸಮಸ್ಯೆಗಳ ವಿವರವನ್ನ ನಾವಿಲ್ಲಿ ನೋಡುವುದಾದ್ರೆ, ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಕರ್ನಾಟಕ ಇತರೆ ಮುಖ್ಯ ನಗರಗಳಲ್ಲಿ ಏರ್ಟೆಲ್ ಬಳಕೆದಾರರು ಕರೆ ಮಾಡಲು ಆಗಿರಬಹುದು, ಇಂಟರ್ನೆಟ್ ಬಳಸಲು ಆಗಿರಬಹುದು ಅಥವಾ ಸಂದೇಶವನ್ನು ಕಳಿಸಲು ಕೂಡ ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವು ಬಳಕೆದಾರರು ಅಂದ್ರೆ ಕೆಲವು ಯೂಸರ್ಸ್ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ವರ್ಕ್ ಸಂಪೂರ್ಣವಾಗಿ ಕಾಣೆಯಾಗಿದೆ, ಒಂದೇ ಒಂದು ಕರೆ ಮಾಡಲು ಆಗ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದೂ ಉಂಟು. ಇನ್ನೊಬ್ಬ ಬಳಕೆದಾರ ತಮ್ಮ ಟ್ವೀಟ್ ನಲ್ಲಿ ಹೀಗೆಂದು ಬರೆದುಕೊಂಡಿದ್ದಾನೆ: ಬೆಂಗಳೂರಿನಂತಹ ಟೆಕ್ ಹಬ್ ನಲ್ಲಿಯೇ ಇಂತಹ ಸಮಸ್ಯೆ ಎದುರಾದರೆ ಏರ್ಟೆಲ್ ಸೇವೆಯ ಗುಣಮಟ್ಟದ ಬಗ್ಗೆ ಏನು ಹೇಳಬೇಕು ಎಂದು ಪ್ರಶ್ನಿಸಿಕೊಂಡಿದ್ದಾನೆ. ಕೆಲವು ಪ್ರದೇಶಗಳಲ್ಲಿ ಬ್ರಾಡ್ಬ್ಯಾಂಡ್ ಸೇವೆಯೂ ಕೂಡ ಕೆಲಸ ಮಾಡದಿರುವುದರಿಂದ ಕಚೇರಿಗಳು ಮತ್ತು ವಿದ್ಯಾರ್ಥಿಗಳ ಆನ್ಲೈನ್ ತರಗತಿಗಳಿಗೆ ತೊಂದರೆಯಾಗ್ಬಿಟ್ಟಿದೆ. 1 ಗಂಟೆಯೊಳಗೆ 7,000ಕ್ಕೂ ಅಧಿಕ ದೂರುಗಳು ದಾಖಲಾಗಿರುವುದು ಈ ಸಮಸ್ಯೆಯ ತೀವ್ರತೆ ಎಷ್ಟಿದೆ ಅಂತ ತೋರಿಸ್ತಿದೆ. ಇನ್ನು ಏರ್ಟೆಲ್ ಇದರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಿದೆ ಎನ್ನುವುದಾದ್ರೆ, ಏರ್ಟೆಲ್ ಕೇರ್ಸ್ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಯ ಮೂಲಕ ಈ ಸಮಸ್ಯೆಗೆ ಪ್ರತಿಕ್ರಿಯೆ ನೀಡಿದ್ದು, ತಾತ್ಕಾಲಿಕ ತಾಂತ್ರಿಕ ದೋಷದಿಂದಾಗಿ ಈ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ತಮ್ಮ ತಂಡವು ಇದೆಲ್ಲವನ್ನ ಶೀಘ್ರವಾಗಿ ಬಗೆಹರಿಸಿ ಸರಿಪಡಿಸುವ ಕೆಲಸವನ್ನ ಮಾಡ್ತಾ ಇದೆ. 1 ಗಂಟೆಯೊಳಗೆ ಸೇವೆ ಸಾಮಾನ್ಯ ಸ್ಥಿತಿಗೆ ಮರಳುವ ನಿರೀಕ್ಷೆ ಇದೆ ಅಂತ ದಯವಿಟ್ಟು ನಿಮ್ಮ ಫೋನ್ಗಳನ್ನ ರೀಸ್ಟಾರ್ಟ್ ಮಾಡಿ ಎಂದು ತಿಳಿಸಿತು. ಏರ್ಟೆಲ್ ತನ್ನ ಬಳಕೆದಾರರಿಗೆ ಉಂಟಾದ ತೊಂದರೆಗೆ ಕ್ಷಮೆಯನ್ನು ಕೂಡ ಯಾಚಿಸಿದೆ. ಅಲ್ಲಿರುವಂತಹ ಟೆಕ್ನಿಕಲ್ ಗ್ರೂಪ್ ಏನಿದೆ ಈ ಸಮಸ್ಯೆಯನ್ನ, ಈ ಪ್ರಾಬ್ಲಮ್ ಅನ್ನ ಇದರ ಆದ್ಯತೆಯ ಮೇಲೆ ಪರಿಹರಿಸುತ್ತಿದೆ ಎಂದು ಭರವಸೆಯನ್ನ ನೀಡಿದೆ. ಆದ್ರೆ ಕೆಲವು ತಿಂಗಳುಗಳಿಂದಲೇ ಈ ರೀತಿ ಸಮಸ್ಯೆ ಪದೇ ಪದೇ ಕಾಣಿಸಿಕೊಳ್ತಿರುವುದರಿಂದ ಬಳಕೆದಾರರಲ್ಲಿ ಏರ್ಟೆಲ್ನ ಮೇಲಿನ ಭರವಸೆಯೇ ಒಂಥರ ಸಂಶಯ ಮೂಡ್ಬಿಟ್ಟಿದೆ, ಕುಗ್ಗ್ ಹೋಗ್ಬಿಟ್ಟಿದೆ. ಈ ಸಮಸ್ಯೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ ಮತ್ತು ದೆಹಲಿಯಂತಹ ಭಾರತದ ಇತರೆ ಪ್ರಮುಖ ಮಹಾನಗರಗಳಲ್ಲೂ ಏರ್ಟೆಲ್ ಬಳಕೆದಾರರು ಇದೇ ರೀತಿಯ ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ #ಏರ್ಟೆಲ್ ಡೌನ್ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗಿದ್ದು, ಲಕ್ಷಾಂತರ ಬಳಕೆದಾರರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು, ಇನ್ನೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಪ್ರತಿಯೊಬ್ಬ ಏರ್ಟೆಲ್ನ ಬಳಕೆದಾರರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೆ ಆದಂತಹ ತೊಂದರೆಗಳನ್ನ ಟ್ವೀಟ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ, ಮೆಸೇಜಸ್ ನ ಹಾಕ್ತಾ ಇದ್ದಾರೆ. ಅವರಿಗೆ ಆದಂತಹ ಏನು ಸಮಸ್ಯೆ ಇದೆ ಅದನ್ನ ಕೂಡ ಅವರು ಹಂಚಿಕೊಂಡು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಶಾಶ್ವತ ಪರಿಹಾರಕ್ಕಾಗಿ ಎಲ್ಲರೂ ಒತ್ತಾಯವನ್ನ ಏರ್ಟೆಲ್ ಕಂಪನಿಗೆ ಮಾಡಿದ್ದಾರೆ. ಏರ್ಟೆಲ್ ಸೇವೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಇದೇ ಮೊದಲೇನಲ್ಲ, ಕಳೆದ ಕೆಲವು ವರ್ಷಗಳಿಂದ ಇಂತಹ ತಾಂತ್ರಿಕ ದೋಷಗಳು ಪದೇ ಪದೇ ಕಾಣಿಸಿಕೊಳ್ಳುತ್ತಿತ್ತು. ಇದರಿಂದಾಗಿ ಬಳಕೆದಾರರಲ್ಲಿ ಏರ್ಟೆಲ್ನ ಸೇವೆಯ ಗುಣಮಟ್ಟದ ಬಗ್ಗೆ ಅಪನಂಬಿಕೆ ಮೂಡಿದೆ. ಪ್ರತಿ ತಿಂಗಳು ಟೈಮ್ ಟು ಟೈಮ್ ರೀಚಾರ್ಜ್ ಮಾಡ್ತಾರೆ, ಸೇವೆಯ ಗುಣಮಟ್ಟದಿಂದ ಕೂಡಿರಲಿಲ್ಲ ಅಂದ್ರೆ ಹೇಗೆ ಹೇಳಿ? ನೆಟ್ವರ್ಕ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಏರ್ಟೆಲ್ ಸಂಸ್ಥೆಯು ಸುಧಾರಿಸಿಕೊಳ್ಳಬೇಕೆಂದು ತಜ್ಞರು ಸಲಹೆಯನ್ನ ನೀಡ್ತಾ
ಇದ್ದಾರೆ. 5G ಸೇವೆಯನ್ನು ವಿಸ್ತರಿಸುವ ಜೊತೆಗೆ 4G ನೆಟ್ವರ್ಕ್ನ ಸ್ಥಿರತೆಯನ್ನು ಖಾತರಿಪಡಿಸುವುದು ಅಗತ್ಯವಾಗಿದೆ ಎಂದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಆದರೆ ಇನ್ನು ಏರ್ಟೆಲ್ಗೆ ಎದುರಾಗಿರುವಂತಹ ಸವಾಲುಗಳು ಏನಪ್ಪಾ ಅಂದ್ರೆ, ಏರ್ಟೆಲ್ ಭಾರತದ ದೊಡ್ಡ ಟೆಲಿಕಾಂ ಸಂಸ್ಥೆಗಳಲ್ಲಿ ಒಂದಾಗಿದ್ದರೂ ಈ ರೀತಿಯ ಸಮಸ್ಯೆಗಳು ಅದರ ಖ್ಯಾತಿಗೆ, ಅದರ ಒಂದು ಪ್ರೆಸ್ಟೀಜ್ಗೆ ಒಂದು ಧಕ್ಕೆನ ತರ್ತದೆ ಅಂದ್ರೆ ತಪ್ಪಾಗೋದಿಲ್ಲ. ಬಳಕೆದಾರರಿಗೆ ತೊಂದರೆಯಾಗದಂತೆ ಸೇವೆಯನ್ನು ಒದಗಿಸುವ ಜವಾಬ್ದಾರಿ ಏರ್ಟೆಲ್ನ ಮೇಲಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಂಡು ತನ್ನ ಸೇವೆಯ ಗುಣಮಟ್ಟವನ್ನು ಸುಧಾರಿಸದಿದ್ದರೆ ಬಳಕೆದಾರರು ಪೈಪೋಟಿಯ ಇತರೆ ಒಂದು ಟೆಲಿಕಾಂ ಸಂಸ್ಥೆಗಳ ಕಡೆಗೆ ವಲಸೆ ಹೋಗುವ ಸಾಧ್ಯತೆಯಂತೂ ನಿಶ್ಚಿತವಾಗಿದೆ. ಏರ್ಟೆಲ್ನ ತನ್ನ ಭರವಸೆಯಂತೆ ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸುತ್ತದೆಯೇ, ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುತ್ತದೆಯೇ, ನೀವು ಕಾದು ನೋಡಬೇಕಾಗಿದೆ.